ದೋಸ್ತ ಬೆಳಿ ಅಂತೂ ಬೆಳೆದೇನು ಆದ್ರೆ ರೋಗಗಳು ಭಾಳ ಬರತ್ತವು ಹೆಂಗೆ ಕಂಟ್ರೋಲ್ ಮಾಡೋದ ಗೊತ್ತಾಗನಿಲ್ಲ. ಅಂಗಡಿ ಏನು ಕೊಡ್ತಾ ಅದನ್ನು ತೊಗೊಂಬರ್ತೇವೆ, ಸ್ಪ್ರೇ ಮಾಡ್ತೀವಿ, ಕಂಟ್ರೋಲ್ ಆಯ್ತಂದ ಆಯಿತು, ಆಗ್ಲಿಂದ ಶಿವಾಯನಮ್ಮ. ಇದರಿಂದಾಗ ಬರುವಂಥ ಮೇಜರ್ ರೋಗಗಳು ಅವತ್ತನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಒಂದು ನಾವು ಆರ್ಗ್ಯಾನಿಕ್ ಆಗಿ ಏನು ಮಾಡೋಕ್ಕೆ ಸಾಧ್ಯತೆ ಮತ್ತು ಕೆಮಿಕಲ್ದಾಗೂ ಏನು ನಾವು ಆಪ್ಷನ್ ಐತಿ ನಮ್ಗೆ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಲಾಸ್ಟ್ ತನಕ ಈ ವಿಡಿಯೋ ನೋಡ್ರಿ, ಯಾಕಂದ್ರೆ ವಿಡಿಯೋದಾಗ ಒಂದು ಹ್ಯಾಕ್ ನಿಮ್ಗೆ ಹೇಳ್ಕೊಡ್ತೇನೆ. ಆ ಹ್ಯಾಕ್ ನೀವೇನಾದರೂ ಯೂಸ್ ಮಾಡಿರಿ ಅಂದ್ರೆ ಮೆಜಾರಿಟಿ ಚಾನ್ಸಸ್ ಐತಿ ಆ ರೋಗ ನಿಮ್ಮ ಹೊಲದಾಗ ಬರಂಗ ಇಲ್ಲ. ಮೋಸ್ಟ್ ಕಾಮನ್ ಬೇಸಿಗೆದಾಗ ಬರುವಂಥ ರೋಗಗಳು ನೀವೇನಾದರೂ ನೋಡೋದೈತೆ ಅಂದ್ರೆ ಒಂದು ಫಂಗಲ್ಲ, ಇನ್ನೊಂದು ಬ್ಯಾಕ್ಟೀರಿಯಲ್ಲ, ಮತ್ತೊಂದು ವೈರಲ್ ಡಿಸೀಸಸ್ ಅಂತ ನಾವು ಕರಿಬೋದು. ಸೊ ಫಂಗಲ್ದಾಗ ಪೌಲ್ಟ್ರಿ ಮೈಲ್ಡ್ಯೂ ಫಂಗಲ್ ಅಂತ ಕರಿತೇವೆ. ಯಾವ್ದ್ರ ಮ್ಯಾಗ ಇದು ಹೆಚ್ಚು ಬರ್ತೈತಿ? ಮೆಣಸಿನಕಾಯಿ, ಟೊಮೆಟೊ ಮತ್ತು ಈ ರೀತಿ ವೆಜಿಟೇಬಲ್ ಇದಾವಲ್ಲ, ಈ ವೆಜಿಟೇಬಲ್ ಬೆಳೆ ಮ್ಯಾಗ ಈ ಜಾಸ್ತಿ ಫಂಗಲ್ ಅಟ್ಯಾಕ್ ಆಗ್ತೈತಿ. ಸೊ ಸಿಂಪ್ಟಮ್ಸ್ ಹಂಗೆ ಯಾವ ರೀತಿ ಇರ್ತೈತಿ? ಎಲೆಗಳ ಮೇಲೆ ಈ ಬಿಳಿ ವೈಟ್ ಪೌಡ್ರ್ ಥರ ಇರ್ತೈತಿ ಮೊದಲ, ಆಮೇಲೆ ಆ ಎಲೆ ಟರ್ನ್ ಆಗಿ ಎಲ್ಲೋ ಆದಿದ್ದು ಒಣಗಿ ಹೋಗಿಬಿಡ್ತೈತಿ. ಸೊ ಇದೇ ಥರ ಸಿಂಪ್ಟಮ್ಸ ಆಯಿತಾ. ಇನ್ನು ಎರಡನೇ ನಮ್ನಿ ರೋಗ ಅಂದ್ರೆ ನೀವು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ನಾವು ಇದನ್ನು ಕರಿಬೋದು. ಮೇಲ್ಗಡೆಯಿಂದ ನೋಡೋಕೆ ನಿಮ್ಗೆ ಎಲ್ಲೂ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇದ್ರಾಗ ಕಾಣಿಸಂಗಿಲ್ಲ. ಇದು ಎಲ್ಲ ನಮ್ನಿ ವೆಜಿಟೇಬಲ್ಸ್ ಮ್ಯಾಗ ಬರುವಂಥ ಸಾಧ್ಯತೆ ಇದ್ದಿರ್ತೈತಿ. ಬಟ್ ಎಲ್ಲಿ ಎಫೆಕ್ಟ್ ಆಗ್ತೈತಿ ಅಂದ್ರೆ ರೂಟ್ ಬೇರುಗಳೇನಿರ್ತಾವಲ್ಲ, ಬೇರುಗಳಲ್ಲಿ ಕೊಳೆತ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಂದ ಸಡನ್ನಾಗಿ ಒಂದಿನ ನಿಮ್ಮ ಆ ಗಿಡ ಏನೈತಲ್ಲ ಅದು ಸತ್ತು ಹೋಗ್ತೈತಿ. ಸೊ ಇದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ ನಾವು. ಥರ್ಡ್ ಒನ್ ಲೀವ್ ಕರ್ಲ್ ವೈರಸ್ ಅಂತ ನಾವು ಇದು ಕರಿತೇವೆ. ಆಲ್ಮೋಸ್ಟ್ ನಿಮ್ಗೆ ಚಿಲ್ಲಿ, ಪಪಾಯ, ಕಾಟನ್ ಈ ಥರದ ಬೆಳೆಗಳದಾಗ ಇದು ಅಫೆಕ್ಟ್ ತೋರಿಸ್ತೈತಿ. ಎಕ್ಸಾಕ್ಟ್ಲಿ ಸಿಂಪ್ಟಮ್ಸ್ ಏನಿದ್ದಿರ್ತಾವೆ? ಎಲೆಗಳು ಮುದುಡ್ತಾವೆ ಆಯಿತಾ, ಈ ಥರ ಮುದುಡು ಬಿಡ್ತಾವೆ ಹಿಂಗೆ. ಸೊ ಅದೇ ಈ ಥರ ಸಿಂಪ್ಟಮ್ಸ. ಇವ ಮೂರು ನಮ್ನಿ ಕಾಮನ್ಲಿ ಬೇಸಿಗೆದಿಂದಾಗ ರೋಗಗಳು ಬರ್ತಾವೆ. ಇವೆಲ್ಲ ಮೂರು ರೋಗಗಳು ಏನಿದಾವಲ್ಲ ಬೇಸಿಗೆದಿಂದಾಗ ಭಾಳಷ್ಟು ಸ್ಪೀಡಾಗಿ ಹರಡ್ತಾವೆ. ಯಾಕಂದ್ರೆ ಹೈ ಟೆಂಪ್ರೇಚರ್ ಇರ್ತೈತಿ ಮತ್ತು ಹ್ಯುಮಿಡಿಟಿ ಇರ್ತೈತಿ, ಅದಕ್ಕೋಸ್ಕರ. ಸೊ ಡೋಂಟ್ ವರಿ, ಇವೆಲ್ಲ ರೋಗಗಳನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ, ಬೆಸ್ಟ್ ಆರ್ಗ್ಯಾನಿಕ್ ಮೆಥಡ್ ಏನೈತಿ, ಬೆಸ್ಟ್ ಕೆಮಿಕಲ್ ಮೆಥಡ್ ಏನೈತಿ, ಎರಡೂ ನೋಡೋಣ. ಸೊ ದೋಸ್ತ, ಫಸ್ಟ್ ಆರ್ಗ್ಯಾನಿಕ್ ಮೆಥಡ್ ನಾವು ನೋಡೋಣ. ಯಾಕಂದ್ರೆ ಇದು ಸೇಫ್ ಐತಿ, ಇಕೋ ಫ್ರೆಂಡ್ಲಿ ಐತಿ, ನಿಮ್ಮ ಕಿಸೆಗೂ ಕೂಡ ಫ್ರೆಂಡ್ಲಿ ಐತಿ. ಏನಂದ್ರೆ ನೀಮ್ ಆಯಿಲ್ ಸ್ಪ್ರೇ. ನಾವು ಪ್ರತಿ ಲೀಟ್ರ್ ನೀರಿಗೆ 2-5 ml ನೀಮ್ ಆಯಿಲ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತಿ, ಒಂದು ನಿಮ್ಮ ಹೊಲದಲ್ಲಿರುವಂಥ ಕ್ರಿಮಿಕೀಟಗಳು ಏನಿದಾವೆ ನೋಡು ಅದನ್ನು ಇದು ಕೊಲ್ತೈತಿ. ಆಲ್ರೆಡಿ ಫಂಗಲ್ ಏನು ಅಟ್ಯಾಕ್ ಆಗಿರ್ತೈತಿ ನೋಡು ಅದನ್ನು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೈತಿ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ. ಎರಡನೇದು ಏನು ಸಿಗ್ತೈತಿ ಅಂದ್ರೆ ಟ್ರೈಕೋಡರ್ಮಾ ಬಯೋಫಂಗಿಸೈಡ್ ಅಂತ ಸಿಗ್ತೈತಿ. ಇದನ್ನು ನೀವು ಏನಾದರೂ ಸ್ಪ್ರೇ ಮಾಡೋದೈತೆ ಅಂದ್ರೆ ಇದು ಸಾಯಿಲ್ದಿಂದ ಹುಟ್ಟಿರುವಂಥ ಫಂಗಲ್ ಡಿಸೀಸಸ್ ಏನಿದಾವೆ ನೋಡು ಅದನ್ನು ತಡೆಗಟ್ಟಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಮೂರನೇದು ಏನಂದ್ರೆ ಕೌ ಯೂರಿನ ಮತ್ತು ಬಟರ್ ಮಿಲ್ಕ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ. ಕೌ ಯೂರಿನ್ ಅಂದ್ರೆ ಹಸುಗಳ ಗೆಂಜಲು ಅಂತ ಈ ಕಡೆ ಕರಿತಾರು, ನಮ್ಮ ಸೈಡ ಆಕಳ ಉಚ್ಚೆ ಅಂತ ಕರಿತಾರು ಅದ. ಮತ್ತು ಮಜ್ಜಿಗೆನ ನೀವೇನಾದರೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ವೈರಲ್ ಪ್ರೊಟೆಕ್ಷನ್ ಮಾಡ್ತಿದ್ದ ಎಕ್ಸಾಕ್ಟ್ಲಿ ಆಯಿತಾ. ನಾಲ್ಕನೇದು ಏನು ಮಾಡಬಹುದು ಅಂದ್ರೆ ಈ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅಂತ ಈ ಕಡೆ ಏನು ಕರಿತೀವಿ ನೋಡು ಅದನ್ನು ಜಜ್ಬಿಟ್ಟು ಅದರ ಪೇಸ್ಟ್ ಒಂದು ಪೇಪರ್ಗೆ ಹಾಕಿ ನಾವು ಹೊಲದಲ್ಲಿ ಮಧ್ಯದಲ್ಲೆಲ್ಲ ಕಟ್ಟೋದ್ರಿಂದ ಏನಾಗ್ತೈತಿ ಅಂದ್ರೆ ಇದನ್ನು ಆ್ಯಸ್ ಅ ಟ್ರ್ಯಾಪ್ ಆಗಿ ವರ್ಕ್ ಆಗ್ತೈತಿ. ನೀವು ಟ್ರ್ಯಾಪ್ ಪೇಪರ್ ಸಿಗ್ತೈತಲ್ಲ ಆ ಟ್ರ್ಯಾಪ್ ಪೇಪರ್ನೂ ಹಾಕ್ಬೋದು, ಅದ್ರ ಜೊತೆ ಇಲ್ಲ ಆಯ್ತಂದ್ರೆ ಇದನ್ನು ಮಾಡ್ಬೋದು. ಈ ಫೆಸ್ಟ್ಗಳು ಏನಿದ್ದಿರ್ತಾವಲ್ಲ ಸಣ್ಣ ಸಣ್ಣ ಕ್ರಿಮಿಗಳು ಅದಕ್ಕೆ ಬಂದು ಮೆತ್ಕೋತಾವು, ಸತ್ತೋಗ್ತಾವು. ಇದು ಆರ್ಗ್ಯಾನಿಕ್ ಮೆಥಡ್ ಐತಿ. ಬಟ್ ಇದು ಯಾವಾಗ ವರ್ಕ್ ಆಗ್ತೈತಿ ಅಂದ್ರೆ ಫಸ್ಟ್ ಸ್ಟೇಜ್ದಾಗ ಐತಿ, ಇನ್ನು ಬರೋಕ್ಕಿಂತ ಮುಂಚೆ ಜಸ್ಟ್ ಬಂದೈತಿ, ಆವಾಗ ಈ ಆರ್ಗ್ಯಾನಿಕ್ ಮೆಥಡ್ ವರ್ಕ್ ಆಗ್ತೈತಿ. ಸೊ ಆಲ್ರೆಡಿ ಭಾಳಷ್ಟು ಸ್ಪ್ರೆಡ್ ಆಗೈತಿ, ಆವಾಗ ಕೆಮಿಕಲ್ಗೆ ನೀವು ಹೋಗ್ಬೇಕಾಗ್ತೈತಿ. ಕೆಮಿಕಲ್ದಾಗ ನಾವು ಏನಾದರೂ ನೋಡೋದೈತೆ ಅಂದ್ರೆ ಕಾರ್ಬನ್ ಡೆಂಜಿಮ್ ಅಂತ ಒಂದು ಪೌಡ್ರ್ ಸಿಗ್ತೈತಿ. ಪ್ರತಿ 1 ಲೀಟ್ರ್ ನೀರಿಗೆ 1 ಗ್ರಾಮ್ ಪೌಡ್ರ್ ಮಿಕ್ಸ್ ಮಾಡಿ ನೀವೇನಾದರೂ ಸ್ಪ್ರೇ ಮಾಡೋದೈತೆ ಅಂದ್ರೆ ಯಾವುದೇ ರೀತಿಯ ಫಂಗಲ್ ಅಟ್ಯಾಕ್ ಏನಿದಾವೆ ನೋಡು ಅದನ್ನು ತಡೆಯೋಕೆ ಹೆಲ್ಪ್ ಮಾಡ್ತೈತಿ ನಿಮ್ಗೆ. ಸೊ ಎರಡನೇದಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ COC ಅಂತ ಕರೀತಾರೆ. ಇದನ್ನು ಸ್ಪ್ರೇ ಮಾಡೋದ್ರಿಂದ ಬ್ಯಾಕ್ಟೀರಿಯಲ್ ಯಾವುದೇ ರೀತಿಯ ಡಿಸೀಸಸ್ ಇದಾವೆ ನೋಡು ಅದನ್ನು ಇದು ತಡೆಗಟ್ತೈತಿ. ಮೂರನೇದು ಯಾವುದಂದ್ರೆ ಇಮಿಡೋಕ್ಲೋರೋಫೈಡ. ಯಾವುದೇ ರೀತಿಯ ವೈರಲ್ ಆಗಿರುವಂಥ ಡಿಸೀಸಸ್ ನಿಮ್ಮ ಹೊಲದಾಗ ಬಂದಿದ್ದತ್ತಂದ್ರೆ ಅದನ್ನು ಇದು ತಡೆಗಟ್ತೈತಿ. ಸೊ ಇವು ಮೂರನ್ನ ಕಾಮನ್ಲಿ ಆಗಿ ಜನ ಯೂಸ್ ಮಾಡ್ತಾರೆ. ಸೊ ನೀವು ಏನಾದರೂ ಇಷ್ಟು ಮಾಡಿದ್ರಿ ಅಂದ್ರೆ ನೀವು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಬೆಸ್ಟ್ ಹ್ಯಾಕ ನೀವು ರೋಗಗಳು ಬರೋಕ್ಕಿಂತ ಮುಂಚೆ ಪ್ರಿವೆನ್ಷನ್ನ ತಗೋಬೋದು. ಏನಪ್ಪ ಅಂದ್ರೆ ಮೊದಲು ಯಾವುದೇ ನೀವು ಬೆಳೆ ಬೆಳೆಯೋಕ್ಕಿಂತ ಮೊದಲು ರೋಗ ನಿರೋಧಕ ಹೆಚ್ಚಾಗಿರುವಂಥ
ಅಂಥ ಸೀಡ್ಸ ಮಾರ್ಕೆಟ್ದಾಗ ಅವೈಲೇಬಲ್ ಇದ್ದಾವೆ ಅವತ್ತನ್ನು ಹುಡುಕ್ಯಾಡಿಕೊಂಡು ಹೋಗಿ ತೊಗೊಂಡು ಬಂದು ಹಾಕೋದ. ಒಂದನೇದ ಸೀಡ್ ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟ. ಎರಡನೇದ ಕ್ರಾಪ್ ರೊಟೇಷನ್ ಅಂತ ಕರಿತೇವೆ. ಒಂದು ಹೊಲದಲ್ಲಿ ಒಂದು ಬೆಳೆ ಬೆಳೆದಿದ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಅದೇ ಬೆಳೆ ಮತ್ತೆ ಅಲ್ಲಿ ಬೆಳೆಯೋಕೆ ಹೋಗ್ಬೇಡ್ರಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಬೆಳೀರಿ, ನೆಕ್ಸ್ಟ್ ಟೈಮ್ ಮತ್ತೆ ಏನಾದರೂ ಬೆಳೀರಿ. ಈ ಥರ ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ರೋಗಗಳು ಭಾಳ ಕಡಿಮೆ ಬರ್ತಾವೆ. ಮೂರನೇದು ನಮ್ಮ ರೈತರು ಏನು ಮಾಡ್ತಾರೆ ಅಂದ್ರೆ ಪ್ರಾಪರ್ ಆಗಿ ಸ್ಪೇಸ್ ಕೊಡಬೇಕಾಗ್ತಿದ್ದಿ. ನೀವೇನಾದರೂ ಸ್ಪೇಸ್ ಕೊಟ್ರಿ ಅಂದ್ರೆ ಏರ್ ಸರ್ಕ್ಯುಲೇಷನ್ ನೆಟ್ಗಾಗ್ತಿದ್ದಿ, ರೋಗಗಳ ಕಡಿಮೆ ಹುಟ್ಟುತ್ತಾವು ಹೊಲದಾಗ. ನಾಲ್ಕನೇದ ನಿಮ್ಮ ಹೊಲನ ಕ್ಲೀನಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಆಲ್ರೆಡಿ ಯಾವುದೇ ಒಂದು ಗಿಡಕ್ಕೆ ರೋಗ ಬಂದಿತ್ತಂದ್ರೆ ಇಮ್ಮಿಡಿಯೇಟಾಗಿ ಆ ಗಿಡನ ತೆಗೆದ ಹೊರಗೆ ಹೋಗೋಕ್ಕೆ ಪ್ರಯತ್ನ ಮಾಡಿರಿ. ಹಿಂಗೆ ಮಾಡೋದ್ರಿಂದ ಬೇರೆ ಕಡೆ ಆ ರೋಗ ಹರಡೋದ ಕಡಿಮೆ ಆಗ್ತೈತಿ. ಸೊ ಆಲ್ರೆಡಿ ನಿಮ್ಗೆ ವಿಡಿಯೋದಾಗ ನಾ ಹೇಳ್ದಂಗೆ ಯೆಲ್ಲೋ ಕಲರ್ ಟ್ರ್ಯಾಪ್ ಸಿಗ್ತಾವಂತ ಹೇಳಿ ಆಲ್ರೆಡಿ ಮಾರ್ಕೆಟ್ದಾಗಿದ್ದಾವೆ. ಇಲ್ಲೈತೆ ನೀವು ಆರ್ಗ್ಯಾನಿಕ್ ಮೆಥಡ್ದಾಗ ಮಾಡೋರು ಇದ್ರಿಂದ ಅದು ಸೇಮ್ ಟು ಸೇಮ್ ನೀವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯ್ದ ಪೇಸ್ಟ್ ರೆಡಿ ಮಾಡಿ ಒಂದು ಪೇಪರ್ಗೆ ಹಾಕಿ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಮಾಡೋದ್ರಿಂದ ಈ ಕ್ರಿಮಿಗಳಿಂದ ನೋಡು ಅವೆಲ್ಲ ಅದಕ್ಕೆ ಅಟ್ಯಾಕ್ ಮೆತ್ಕೊಂಡು ಸತ್ತ ಹೋಗಿಬಿಡ್ತಾವೆ. ಸೊ ಇವೆಲ್ಲ ಪ್ರಿವೆನ್ಷನ್ಗಳು ಇವತ್ತು ನೀವೇನಾದರೂ ಯೂಸ್ ಮಾಡಿದ್ರೆ ಅಂದ್ರೆ ಚಾನ್ಸಸ್ ಐತಿ ನಿಮ್ಮ ಹೊಲದಾಗ ರೋಗ ಬರಂಗ ಇಲ್ಲ. ಹೆಂಗಂತೀರಿ? ಸೊ ದೋಸ್ತ ಆಲ್ರೆಡಿ ಯಾವ್ದಾರ ರೋಗನ ನೀವು ನಿವಾರಣೆ ಮಾಡಿದ್ರಿ ಅಂದ್ರೆ ಹೆಂಗೆ ಮಾಡಿದ್ರಿ, ಯಾವ ರೋಗ ಇತ್ತು ಅನ್ನೋದನ್ನು ಕಮೆಂಟ್ದಾಗ ಹೇಳ್ರಿ. ನಿಮ್ಮಿಂದ ಬೇರೆದವ್ರಿಗೂ ಹೆಲ್ಪ್ ಆದಿದ್ದಂತ ನನ್ನ ಒಂದು ಉದ್ದೇಶ. ಸೊ ಏನಂತಕ ವಿಡಿಯೋ ನೀವು ನೋಡಿದ್ರಿ ಅಂದ್ರೆ ನಿಮಗೆ ವಿಡಿಯೋ ಚಲೋ ಅನಿಸಿರ್ಬೋದು. ಚಲೋ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಪ್ರೋತ್ಸಾಹ ನನಗಿರಲಿ. ನಾನು ಇದೇ ರೀತಿ ನಿಮ್ಮ ಜೊತೆಗೆ ಹೊಸ ವಿಡಿಯೋಗಳನ್ನು ತೊಗೊಂಡು ಬರ್ತಾನೆ ಇರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್, ಜಿಂದಾಬಾದ್.